ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಂದರೆ ಬೆಳಗ್ಗೆ ತಿಂಡಿ ಪಾಲಕ್ ರೈಸ್ ಆಯಿತು. ಮಧ್ಯಾಹ್ನ ಅಡುಗೆ ಮಸಾಲ ಅಕ್ಕಿ ರೊಟ್ಟಿ ಮಾಡಿದೆ. ತುಂಬಾ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ವ್ಲಾಗ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಹೋದರೆ ನನಗೆ ಬೇಗ ಬೇಗ ಕೆಲಸ ಆಗೋಲ್ಲ ಅನ್ನೋದಕ್ಕೋಸ್ಕರ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಯ್ ಮಾಡಿಬಿಟ್ಟ. ನಮ್ಮ ಸಿಸ್ಟ ಮಲಗಿದ್ದಾನೆ. ಈಗ ಇಲ್ಲಿ ತಲೆ ಸ್ನಾನ ಮಾಡಿಸಿದ್ದೀನಿ, ಮಲ್ಕೊಂಡಿದ್ದಾನೆ. ಇನ್ನೂ ಊಟ ಆಗಿಲ್ಲ. ಬನ್ನಿ ಈಗ ನಾನು ಊಟಕ್ಕೆ ಏನು ಮಾಡಿದ್ದೀನಿ ತೋರಿಸ್ತೀನಿ. ಊಟಕ್ಕೆ ಅಕ್ಕಿ ಮಸಾಲ ರೊಟ್ಟಿ ಮಾಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾ ಇಲ್ಲಿ ತೋರಿಸ್ತೀನಿ ಅಂದರೆ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಅಕ್ಕಿ ಮಸಾಲ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟಲ್ಲೇ ಮೆಂತ್ಯ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ, ಕಾಯಿ ತುರಿ, ಈರುಳ್ಳಿ ಇದೆಲ್ಲ ಹಾಕಿ ಮಾಡಿರೋ ಅಂಥದ್ದು ಮಸಾಲ ಅಕ್ಕಿ ರೊಟ್ಟಿ. ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಇದು. ಹಾಗೆ ಊಟ ಆದಮೇಲೆ ಅಂತ ಹೇಳಿ ಇದು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ. ವಸಿಷ್ಠ ಕುಡಿದು ಕೂತಿದ್ದಾನೆ ಇವಾಗ. ಆಲ್ರೆಡಿ ಅವ್ನು ಕುಡಿದ್ಬಿಟ್ಟ. ಇದು ನಾವು ಊಟ ಮಾಡಿದ ಮೇಲೆ ಕುಡಿದ್ರಾಯ್ತು ಅಂಥೇಳಿ ಮಾಡಿ ಇಟ್ಟಿದ್ದೀನಿ. ಜಾರಲ್ಲೇ ಇದೆ. ಊಟ ಆದಮೇಲೆ ಕುಡಿದ್ರಾಯ್ತು ಅಂತಂದು ಇಟ್ಕೊಂಡಿದ್ದೀವಿ. ಮತ್ತು ಬೆಳಗ್ಗೆ ಇಲ್ಲಿ ನೋಡಿ ಅವನು ಜ್ಯೂಸ್ ಕುಡಿದ್ಬಿಟ್ಟು ಇಲ್ಲೇ ಇಟ್ಟಿದ್ದಾನೆ. ಬೆಳಗ್ಗೆ ಮಾಡಿರೋಂಥ ಪಾಲಕ್ ರೈಸ್ ಹಂಗೆ ಇದೆ ಇನ್ನು. ಮತ್ತು ಒಂದು ಸ್ವಲ್ಪ ಮಸಾಲ ಮಜ್ಜಿಗೆ ಇದೆ. ಇದು ಪಾಲಕ್ ರೈಸ್ ಗೊಜ್ಜು. ಈಗ ನಾವು ಊಟ ಮಾಡಬೇಕು. ತೊಗೊಳ್ರಿ. ಮೊಸರು ತಂಬರ್ಲಿ. ಮೊಸರು ಯಾಕೆ ನಿಂಗೆ ಚಟ್ನಿ ಬೇಕಾ? ಕಾಯಿ ಚಟ್ನಿ. ಪಲಾವು ತಿನ್ನು, ರೊಟ್ಟಿನೂ ತಿನ್ನು, ನಿಂಗೆ ಏನು ಬೇಕು ಅದು ತಿನ್ನು. ತಳ್ರಿ. ಊಟ ಮಾಡೋವರೆಗೂ ಫೋನ್ ಬಿಡ್ತೀಯ ಅದನ್ನ? ನವರತ್ನ ಹಾಕೊಂಡಿನಿ ತಲೆಗೆ. ತಲೆನೂ ಸಖತ್ ನೋಡಂದೆ ಸ್ಮೆಲ್ಲಿ. ಫ್ರೆಂಡ್ಸ್, ಪಾತ್ರೆ ಆಗಿತ್ತು. ಇಷ್ಟೊಂದು ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಪಾತ್ರೆ ತೊಳೆದಿರಲಿಲ್ಲ. ಅಡುಗೆ ಮಾಡಿದ ಮೇಲೇ ಪಾತ್ರೆ ತೊಳೆದಿದ್ದೀನಿ. ಅದನ್ನು ದಬ್ಬಾಕ್ಕೋಬೇಕು. ಆಮೇಲೆ ಏನೋ ಹ್ಞೂ ಅಂದ್ರಲ್ಲಪ್ಪ. ಯಾಕೆ ಆ ಕಡೆ ಕುಂತಿದ್ಯಾ? ಹಾಂ, ಹೋಯ್, ಊಟ ಬೇಡವಾ ನಿನಗೆ? ಜ್ಯೂಸ್ ಜ್ಯೂಸ್ ಶೇಂಗಾ ಚಟ್ನಿ ಬೇಕಾ? ಇದರೊಳಗೆ ಇಟ್ಟಿದ್ದೆ ನಾನು. ಇದು ಫ್ರಿಜ್ಗೆ ಇಟ್ಟರಾಯ್ತು ಅಂಥೇಳಿ. ಆಮೇಲೆ ಅದು ಇನ್ನೊಂದು ಸ್ವಲ್ಪ ಹಣ್ಣು ಮಿಕ್ಕಿತ್ತು. ಕೇಳೋ ಅವ ಪಲಾವ್ ತಿಂತಾನೋ ಏನು ತಿಂತಾನೋ. ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಇದನ್ನು ಇಲ್ಲೇ ತಣ್ಣಗಾಗಲಿಕ್ಕೆ ಇಡ್ತೀನಿ. ಊಟ ಆಗೋವರೆಗೂ ತಣ್ಣಗಾಗಲಿ ಅಂಥೇಳಿ. ಐಸ್ ಕ್ಯೂಬ್ ಇದೆ, ಬೇಡ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದು ಅಂಥೇಳಿ. ಫ್ರೆಂಡ್ಸ್, ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಮತ್ತು ಏನಕ್ಕೆ ಅಂದರೆ ಟ್ರೆಂಡ್ಸಲ್ಲಿ ಆಫರ್ ಇದೆಯಂತೆ. ಆಫರ್ ಅಂದರೂ ಅಥವಾ ಕೂಪನ್ ಅಂದರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋನ್ ಮಾಡಿ ಆಫರ್ ಇದೆ ಅಥವಾ ಕೂಪನ್ನು ಏನೋ ಹೇಳಿದ್ರು, ಅರ್ಜೆಂಟಲ್ಲಿ ಕಟ್ ಮಾಡಿದ್ರು, ಬರ್ರಿ ಅಂತ. ಏನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಬಂದು ಬೇಗ ರೆಡಿ ಆಗಿ 5 ನಿಮಿಷಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅಲ್ಲಿ ನಮ್ಮ ಗಾನವಿದು ಎಕ್ಸಾಮ್ದು ಇದೆ, ಅಂದರೆ ಕರಾಟೆ ಎಕ್ಸಾಮ್ ಇದೆ. ಅಲ್ಲಿ ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ.
ಅವಳು ಬರೋದು ಲೇಟ್ ಆಗ್ಬೋದು ಮೋಸ್ಟ್ಲಿ. ಅಷ್ಟರಲ್ಲಿ ನಾವು ಅಷ್ಟೇ ಹೋಗಿ ಬರೋದಾದರೆ ಹೋಗಿ ಬರ್ತೀವಿ. ನೋಡ್ಬೇಕು ಅಲ್ಲಿ ಏನೇನು ಆಫರ್ ಇದೆಯಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋನ್ ಅಂತೂ ಬಂದಿತ್ತು. ನಾನು ಮತ್ತೆ ಕೇಳೋ ಅಷ್ಟರಲ್ಲಿ ಕಟ್ ಆಗೋಯ್ತು. ನನಗೂ ಎಲ್ಲ ಗೊತ್ತಿದೆ ಅನ್ನೋ ಥರ ಸಹ ಬರ್ತೀನಿ ಅಂತ ಕಟ್ ಮಾಡಿಬಿಟ್ಟೆ. ಗೊತ್ತಿಲ್ಲ ಏನಿದೆ ಅಂತ ಹೇಳಿ. ಅಲ್ಲಿ ಹೋಗಿ ನೋಡಿ ತೊಗೊಳ್ಳೋದಾದರೆ ತೊಗೋತೀವಿ. ಯಾಕಂದರೆ ಬಟ್ಟೆನೂ ತೊಗೊಳ್ಳೋದಿದೆ, ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಈಗ ಸದ್ಯಕ್ಕೆ. ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅದೇನು ಆಫರು ಕೂಪನ್ನು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಹೋಗಬೇಕು. ಕೂದಲು ತಲೆ ಸ್ನಾನ ಬೇರೆ ಮಾಡಿದ್ದೀನಿ, ಫ್ಯಾನ್ ಹಾಕಿದ್ದೀನಿ ಬೇಗ ಒಣಗುತ್ತೆ ಕೂದಲು ಅಂತ. ಸ್ವಲ್ಪ ಡ್ರೈ ಆಗಿದೆ, ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ನಾನು ಫ್ರೆಂಡ್ಸ್ ಹೇರ್ ಕಟ್ ಕೂಡ ಮಾಡಿಸ್ಬೇಕು. ಎಷ್ಟುದ್ದ ಒಂದಿದೆ ಕೂದಲು, ಮಾಡಿಸಿಲ್ಲ ಸದ್ಯದಲ್ಲೇ. ಈಗ ರೀಸೆಂಟಾಗಿ ಮಾಡಿಸೇ ಇಲ್ಲ, ಎಷ್ಟು ದಿನ ಆಗೋಯ್ತು. ಸದ್ಯದಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ. ನಾನು ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವರಿನ್ನ ಬಂದಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಕೂದಲು ಒಣಗಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಟೈಮ್ ಬಂದು 5:45 ಆಗಿದೆ, ಅಂದರೆ 5:45 ಅಂತ ಹೇಳ್ತೀವಿ ನಾವು. 5:45 ಆಗಿದೆ. ಆಗಲೇ ಕತ್ಲ ಆಗಕ್ಕೆ ಬಂತು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದ ತಕ್ಷಣ ಹೊರಡಬೇಕು. ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಕೂದಲನ್ನು ಒಣಗಿಸ್ಕೊಳ್ಳೋಣ ಅಂಥೇಳಿ ಫ್ಯಾನ್ ಹಾಕಿದ್ದೀನಿ. ಫೋನ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ, ನಮ್ಮ ಮನೆಯವರಿಗೆ ಫೋನ್ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಯಾವ ಬೆಲ್ಟ್ ಇದೆ? ಗ್ರೀನ್ 1 ಗ್ರೀನ್ ಏನೋ ಹೇಳ್ತಾರೆ. ಹೋಗಲ್ಲಿ ಬೈತಾವ್ರು. ಹೋಗು ಕೇಳು ತಮ್ಮ, ಇದು ಬೆಲ್ಟ್. ಫ್ರೆಂಡ್ಸ್, ಗಾನದು ಕರಾಟೆ ಎಕ್ಸಾಮ್ ಇತ್ತು, ಅಂದರೆ ಬೆಲ್ಟ್ ಎಕ್ಸಾಮ್ ಇತ್ತು ಅವಳದು. ಆ ಬೆಲ್ಟ್ ಎಕ್ಸಾಮ್ ಮುಗಿಸ್ಕೊಂಡು ನಾವು ಈಗ ಇದು ನರ್ಸರಿ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದರೆ ನಮ್ಮದು ತುಳಸಿ ಗಿಡ ಮನೆ ಮುಂದೆ ಹಾಕಿರೋದು ಫುಲ್ ಎಲ್ಲ ಒಣಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ತುಳಸಿ ಗಿಡ ಮನೆ ಮುಂದೆ ಒಣಗಿದ್ರೆ ದೃಷ್ಟಿ ಆದರೆ ಅಥವಾ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದು ಏನಾದರೂ ಆದರೆ ಒಣಗುತ್ತೆ ಅಂತ ಹೇಳ್ತಾರೆ. ನಮ್ಮದು ತುಂಬಾ ಚೆನ್ನಾಗಿತ್ತು. ಕೃಷ್ಣ ತುಳಸಿ ಹಾಕಿದ್ದೆ ನಾನು, ಅಂದರೆ ಕಪ್ಪು ತುಳಸಿ ಹಾಕಿದ್ದೆ. ಎಷ್ಟು ವರ್ಷ ಆಗಿತ್ತು ಹಾಕಿ, ಒಣಗಿದ್ಲೇ ಇಲ್ಲ ಅದು.
ಈಗ ಮತ್ತೆ ಒಣಗಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಹಾಕಿದ್ರೂ ನಿಲ್ತಾ ಇಲ್ಲ. ಬೀಜನೂ ನೋಡಿ ಹಾಕಿದೆ, ಬೇರೆ ತುಳಸಿ ಗಿಡ ಹಾಕಿ ನೋಡಿದೆ, ಬಟ್ ಯಾವುದು ಚೆನ್ನಾಗಿ ಬರ್ತಾನೆ ಇಲ್ಲ, ಒಣಗಿ ಹೋಗ್ತಾ ಇದೆ ಪದೇ ಪದೇ. ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ನರ್ಸರಿಲಿ ಬೇರೆ ತಂದು ಹಾಕೋಣ ಅಂಥೇಳಿ ಈಗ ನರ್ಸರಿ ಹತ್ರ ಬಂದಿದ್ದೀವಿ. ಫಸ್ಟ್ ಒಂದು ನರ್ಸರಿಗೆ ಹೋಗಿದ್ವಿ, ಅಲ್ಲಿ ತುಳಸಿ ಗಿಡನೇ ಇರಲಿಲ್ಲ. ಇದು ಹೊಸದಾಗಿ ಈಗ ಸ್ಟಾರ್ಟ್ ಆಗಿರೋವಂಥ ನರ್ಸರಿ. ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ರೋಡಲ್ಲಿ ಇರೋದು. ಇಲ್ಲಿ ಸಿಗದೇ ಇರೋದಕ್ಕೆ ನಾವು ಮತ್ತೆ ಇನ್ನೊಂದು ಕಡೆ ಬೇರೆ ಕಡೆ ಹೋಗಬೇಕಾಯ್ತು. ತುಳಸಿ ಗಿಡ ಇದೆಯಾ? ಬರ್ರಿ. ತುಳಸಿ ಗಿಡ, ತುಳಸಿ ಗಿಡ. ಹಾಂ, ಕಪ್ ತುಳಸಿ. ಎಷ್ಟು ಚಿಕ್ಕದಿದೆ. ಚೆನ್ನಾಗಿ ಬರುತ್ತೆ ಚಿಕ್ಕದು. ದೊಡ್ಡ ಬೇಕಂದ್ರೆ ಅಷ್ಟು ದೊಡ್ಡದು ಬೀಜ ಆಗಿದೆ ಅಲ್ಲ. ಹಿಡ್ಕೊರಿದೆ ಚೆನ್ನಾಯ್ತಾ? ಕಪ್ ತುಳಸಿ ನೋಡಿ. ನೀನು ಬಾ ಈ ಕಡೆ, ಅಲ್ಲಿ ಅಲ್ಲಿ ಅಂದ್ಕೊಂಡು. ಇವೆಲ್ಲ ಬೆಳೆದ್ಬಿಟ್ಟು ಆಗಲೇ, ಇವೆಲ್ಲ ಆಲೆ ಬೆಳೆದ ಒಂದೇ. ಈ ಕಡೆ ಬಾಮ, ನಡಿ ನಡಿ. ನೀ ಅದು ಕಪ್ಪದೆ ಅಲ್ವಾ? ಡಿಕ್ಕಿಲಿ ಇಟ್ರೆ ಏನ ಮುರಿದೋಗುತ್ತೆ ಅದಲ್ವಾ? ಪಪ್ಪನ್ ಕೇಳು. ನೋಡ್ದೆ ಒಂದು ಫ್ರೆಂಡ್ಸ್, ಇದು ನೋಡಿ ಆರಿ ವರ್ಕ್ ಮಾಡಿಸಿರೋ ಬ್ಲೌಸು. ಮಾಡಿಸಿ ಒಂದು ಎಷ್ಟೊಂದು 4-5 ವರ್ಷ ಆಗಿರಬೇಕು. ಇದು ಗೋಲ್ಡ್ ಕಲರ್ ಬೀಡ್ಸ್ ಎಲ್ಲ ಹಾಕಿರ್ತಾರಲ್ಲ ಸೈಡಿಗೆ, ಹೆಂಗೆ ಕಪ್ಪಗಾಗಿ ಕಲರ್ ಎಲ್ಲ ಹೋಗಿ ಹಿಂಗೆ ಬ್ಲ್ಯಾಕ್ ಶೇಡ್ ಬಂದಿದೆ. ಇದೊಂಥರ ತುಕ್ಕು ಹಿಡ್ದಂಗೂ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲೆಲ್ಲ ಫುಲ್ ಬ್ಲೌಸಿಗೆಲ್ಲ ಹಾಕಿದ್ದಾರೆ, ನೆಕ್ಕಿಗೆಲ್ಲ ಹಾಕಿದ್ದಾರೆ. ನೋಡ್ತಿರ್ಬೋದು, ಅಸಹ್ಯವಾಗಿ ಕಾಣಿಸ್ತಾ ಇದೆ ಅದು, ಈ ಕಲರ್ ಎಲ್ಲ ಹೋಗ್ಬಿಟ್ಟು. ಹಾಗಾಗಿ ನಾನು ಅವನ್ನ ತೆಗಿತಾ ಇದ್ದೀನಿ. ಆರಿ ವರ್ಕ್ ಮಾಡಿಸೋದು ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಹಿಂಗಾಗುತ್ತೆ. ಅದೇ ಇದು ನೋಡಿ, ಮಿಷಿನ್ ಎಂಬ್ರಾಯ್ಡ್ರಿ ಇದು ಅದು ಆಲ್ಮೋಸ್ಟ್ ಒಂದೇ ಸಲ ಮಾಡಿಸಿರೋದು. ಇದು ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿ ಇದೆ. ಆದರೆ ಇದು ಮಾತ್ರ, ಇದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಆದರೆ ಬಟ್ ಹಿಂಗಾಗ್ಬಿಡುತ್ತೆ. ಇದು ಮಾತ್ರ ನೋಡಿ, ಮಿಷಿನ್ ವರ್ಕು, ಇದು ಹ್ಯಾಂಡ್ ವರ್ಕು. ನನ್ನ ಹತ್ರ ಎಷ್ಟೊಂದು ಬ್ಲೌಸ್ಗಳು ಆರಿ ವರ್ಕ್ ಮಾಡಿಸಿರೋದು ಹೀಗೆ ಆಗಿದ್ದಾವೆ. ನಾನೀಗ ಅವನ್ನ ತೆಗಿತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಮಿಷಿನ್ ವರ್ಕ್ ಮಾಡಿಸಿರೋದು. ಮಿಷಿನ್ ವರ್ಕ್ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ ಆರಿ ವರ್ಕಿನ ಇವೆಲ್ಲ ಕೀಳ್ತಾ ಇದ್ದೀನಿ ನಾನಿವಾಗ. ತೆಗೆದುಬಿಟ್ರೆ ಈ ಥರ ಕಾಣಿಸುತ್ತೆ. ಈಗ ಇಲ್ಲೊಂದು ಸ್ವಲ್ಪ ತೆಗೆದಿದ್ದೀನಿ, ಈಗ ಮಿಕ್ಕಿರೋದನ್ನು ತೆಗಿತಾ ಇದ್ದೀನಿ. ಇವು ಶುಗರ್ ಬೀಡ್ಸ್ ಏನು ಕಲರ್ ಹೋಗಿಲ್ಲ, ಇವು ಗೋಲ್ಡ್ ಬೀಡ್ಸ್ ಮಾತ್ರ ಕಲರ್ ಹೋಗಿದೆ, ಅವನ್ನಷ್ಟೇ ತೆಗಿತಾ ಇದ್ದೀನಿ ನಾನು. ಇದು ಗೋಲ್ಡ್ ಬೀಡ್ಸನ್ನು ಎಕ್ಸ್ಟ್ರಾ ಹಾಕಿರೋದು ಫ್ರೆಂಡ್ಸ್. ಇದು ನಾವು ಆರಾಮಾಗಿ ಬೇರೆ ಥ್ರೆಡ್ಡಲ್ಲಿ ಹೊಲ್ದಿರೋದೆ. ಮೇಲೆ ನೋಡ್ತಿರ್ಬೋದು, ಕಟ್ ಮಾಡಿದ್ರೇನು ಇದು ಅನ್ಸಲ್ಲ. ನೋಡಿ, ತೆಗೆದ ಮೇಲೆ ಸ್ವಲ್ಪ ಪರವಾಗಿಲ್ಲ, ನೋಡೋ ಥರ ಅನ್ನಿಸ್ತೈತೆ ಬ್ಲೌಸು. ಹಾಗಾಗಿ ನಾನು ಹಿಂಗೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಎಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಪ್ರಕಾರ ಎಂಬ್ರಾಯ್ಡ್ರಿ ಮಾಡಿಸೋದು ಬೆಸ್ಟ್ ಆಪ್ಷನ್ನು. ಗ್ರ್ಯಾಂಡಾಗಿನೂ ಮಾಡ್ಬೋದು. ಇವಾಗ ನಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಮಾಡ್ತಾರೆ. ಇದು ಆರಿ ವರ್ಕ್ ಮಾಡಿಸಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ.
ನನ್ನ ಫ್ರೆಂಡ್ಸು ಹೇಳಿದ್ರು ಮೊನ್ನೆ ಅವ್ರ ಮದುವೆ ಬ್ಲೌಸು ಒಂದು 6 ವರ್ಷದ ಹಿಂದೆ ಮಾಡಿಸಿರೋದು, ಫುಲ್ಲು ಗೋಲ್ಡ್ ಮಣಿಲೆ ಬೀಡ್ಸಲ್ಲೇ ಮಾಡಿಸಿದಾರಂತೆ. ಫುಲ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗೋಗಿದೆ ಬ್ಲೌಸು, ಮತ್ತೆ ತೊಟ್ಕೊಳಕ್ಕಾಗಲ್ಲ ಹಂಗಾಗಿದೆ ಅಂತ ಹೇಳಿದ್ರು. ಸುಮ್ಮನೆ ಬ್ಲೌಸು ವೇಸ್ಟ್, ಮದುವೆ ಸೀರೆ ಚೆನ್ನಾಗಿರುತ್ತೆ, ಬ್ಲೌಸ್ ವೇಸ್ಟ್ ಆದಂಗೆ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಬ್ಲ್ಯಾಕ್ ಆಗಿರೋ ಬೀಡ್ಸನ್ನು ನಾನು ಕಟ್ ಮಾಡಿ ತೆಗೆದೆ. ಅದು ಗೋಲ್ಡ್ ಕಲರ್ ಹೋಗಿ ಬ್ಲ್ಯಾಕ್ ಕಲರ್ ಆಗಿತ್ತು. ತೆಗೆದ್ಮೇಲೆ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ. ಅಷ್ಟರಲ್ಲೇ ಈ ಕಡೆ ಇದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ಕಡೆ ನೋಡಿ ಇರೋದು ಹೆಂಗೆ ಕಾಣಿಸ್ತಾ ಇದೆ, ಫುಲ್ ಕಪ್ಪಗಾಗೋಗಿರೋದು. ತೆಗೆದ್ಮೇಲೆ ಏನು ಅಷ್ಟೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಚೆನ್ನಾಗೇ ಕಾಣಿಸ್ತಾ ಇದೆ. ಸರಿ ಫ್ರೆಂಡ್ಸ್, ಇದು 2ನೇ ಬ್ಲೌಸಿಂದು. ಅಂದರೆ ಇದು ಗೋಲ್ಡ್ ಬೀಡ್ಸ್ ಇರೋವಂಥ ಲೇಸು. ಇದು ಹಾಕಿಸಿದಾಗ ಗೋಲ್ಡ್ ಕಲರ್ ಇತ್ತು, ಪ್ಯೂರ್ ಗೋಲ್ಡ್ ಚೆನ್ನಾಗಿ ಕಾಣಿಸೋದು ಲೇಸು ಹಚ್ಚಿಸಿದ್ದೆ. ಅದು ನೋಡಿ ಬೀಡ್ಸು ಯಾವ ಕಲರ್ ಆಗಿದೆ ಅಂದರೆ ಗ್ರೀನ್ ಮಿಕ್ಸ್, ಒಂಥರ ತುಕ್ಕು ಹಿಡ್ದವ್ರ ಥರ ಆಗಿದೆ. ಕಾಣಿಸ್ತಿದ್ವಿ, ನನಗೂ ಕಾಣಿಸ್ತೈತೆ. ಈ ಥರ ಒಂಥರ ಹಸಿರು ಕಲರ್ ಮೇಲೆ ಬಂದೈತೆ. ಹಾಗಾಗಿ ಬ್ಲೌಸ್ ಕೂಡ ಅಸಹ್ಯವಾಗಿ ಕಾಣಿಸ್ತೈತೆ. ಹಾಗಾಗಿ ಅದನ್ನು ಬಿಚ್ಚಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ನೋಡಿ ಯಾವ ಕಲರ್ ಆಗಿದೆ ಅಂತ.